ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಇವತ್ತು ದ್ವಾದಶಿ, ಭೀಷ್ಮ ದ್ವಾದಶಿ, ಭೀಮಸೇನ ಜಯಂತಿ ಅಂತಂದು ಕೂಡ ಈ ದಿನ ಇದೆ. ನಮ್ಮ ಬದುಕಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಬಲ ಬೇಕಲ್ಲ, ಒಂದು ಎನರ್ಜಿ ಬೇಕಲ್ಲ, ಒಂದು ಶಕ್ತಿ ಬೇಕಲ್ಲ. ಅದಕ್ಕೆ ಸಮಾಧಾನದಿಂದ ಪ್ರತಿಯೊಬ್ಬನು ಕೂಡ ಧೈರ್ಯಂ ಸರ್ವತ್ರ ಸಾಧನಂ, ಏನಿದೆ ಎಲ್ಲದಕ್ಕೂ ಧೈರ್ಯವೇ ಮೂಲ ಆಗ್ತಕ್ಕಂಥದ್ದರಿಂದ ಗೊತ್ತಿಲ್ಲ ನಾವೆಂದೋ ಮಾಡಿರ್ತಕ್ಕಂಥದ್ದು ಸಣ್ಣದೊಂದು ಪಾಪ ನಮ್ಮನ್ನು ಅಥವಾ ಶಾಪ ನಮ್ಮನ್ನು ಎಲ್ಲಿ ತನಕ ಕಾಡಿಬಿಡುತ್ತೆ ಅಂತಂದರೆ, ಇದೇ ಭೀಷ್ಮ ಅವರ ತಾಯಿಯಾಗಿರತಕ್ಕಂತಹ ಗಂಗೆಯನ್ನು ಪ್ರತಿನಿತ್ಯ ನೋಡಿ ಕ್ಷೇಮ ಸಮಾಚಾರವನ್ನು ಕೇಳಿ ಬರ್ತಾ ಇರ್ತಕ್ಕಂಥ ರೂಢಿ ಮಾಡಿಕೊಂಡಿರ್ತಾನೆ ಭೀಷ್ಮ. ಆತ ಒಂದು ಬಾರಿ ಊರುಗೋಲನ್ನು ಊರುಕೊಂಡು ಹೋಗ್ತಿರಬೇಕಾದರೆ ಅವನ ಊರುಗೋಲಿಗೆ ಒಂದು ಹೋತಿಕ್ಯಾತ ಸಿಕ್ಕಾಕೊಂಡು ಬಿಡುತ್ತೆ, ವಿಲೆ ಒಂದು ಒದ್ದಾಟ ಮಾಡಿಬಿಡುತ್ತೆ. ಅದನ್ನು ಎಡಗೈಯಲ್ಲಿ ತೆಗೆದು ಮುಳ್ಳು ಮೇಲೆ ಎಸೆದು ಬಿಡುತ್ತಾನೆ. ಹಾಗೇ ನಡೆದುಕೊಂಡು ಹೋಗ್ತಿರ್ಬೇಕಾದ್ರೆ ಆ ಹೋತಿಕ್ಯಾತ ಹೇಳ್ತಾ ಇದೆ, ಏ ಮಹಾನುಭಾವ, ಒಂದು ನಿಮಿಷ ನಿಂತುಕೋ, ಅಲ್ಲಿ ನನ್ನನ್ನು ಹಾಗೆ ಎಸೆದುಬಿಟ್ಟು ಹೋಗ್ತಾ ಇದೆಯಲ್ಲ, ಇದು ನ್ಯಾಯನಾ ಅಂತ ಕೇಳುತ್ತೆ. ಆಗ ಭೀಷ್ಮ ಹೇಳುತ್ತಾನೆ, ನೀನೇ ತಾನೇ ನನ್ನ ಕೋಲಿಗೆ ಅಡ್ಡ ಬಂದಿದ್ದೇನೋ ಸರಿ, ಆದರೆ ಅದರ ಮುಳ್ಳಿನ ಮೇಲೆ ಎಸೆದದ್ದು ಯಾರು, ಅಂತಹ ಮುಳ್ಳಿನ ಮೇಲೆ ಎಸೆದು ಹೋಗ್ತಾ ಇದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಅದು ಆ ಒಂದು ಮುಳ್ಳಿನ ಪೊದೆ ಮೇಲೆ ಬಿದ್ದಿರ್ತಕ್ಕಂಥ ಹೋತಿಕ್ಯಾತ ರಕ್ತಸ್ರಾವವಾಗಿರ್ತಕ್ಕಂತಹದ್ದನ್ನು ನೋಡ್ತಾ ಭೀಷ್ಮ ಹತ್ತಿರಕ್ಕೆ ಹೋಗ್ತಾನೆ. ನೀನು ಕೂಡ ನನ್ನ ಹಾಗೆ ನಿನ್ನ ಮರಣದ ಶೈಲಿಯಲ್ಲಿ ಮಲಗಬೇಕು, ಕೊನೆಗಾಲದಲ್ಲಿ ನಿನ್ನ ಅಂತ್ಯಗಾಲದಲ್ಲಿ ನನಗೆ ಹೇಗೆ ಈ ಒಂದು ಮುಳ್ಳಿನ ಒಂದು ನೋವು ಇದೆಯೋ ನಿನಗೂ ಆ ನೋವು ಬರಲಿ ಅಂತ ಆ ಸಣ್ಣದೊಂದು ಹೋತಿಕ್ಯಾತ ಅಂತಿತ್ತಲ್ಲ, ಅದು ಶಾಪ ಕೊಡುತ್ತೆ. ನಾನು ಸಣ್ಣದಂತ ಯಾಕೆ ಹೇಳಿದೆ ಗೊತ್ತಾ? ಯಾರೇ ಆಗಿರಲಿ, ಎಂಥ ಚಿಕ್ಕವರೇ ಆಗಿರಲಿ, ಎಂಥ ದೊಡ್ಡವರೇ ಆಗಿರಲಿ, ಶಾಪ ಅನ್ನೋದು ಫಲಿಸುತ್ತೆ. ಅಂತ ಹೋತಿಕ್ಯಾತ ಆ ಮುಳ್ಳು ಮೇಲೆ ಮಲಗಿತ್ತು. ಕೊನೆಯದಾಗಿ ಶರಶಯ್ಯ ಮೇಲೆ ಆ ಭೀಷ್ಮ ಕೂಡ ಮಲಗಿದ್ದ, ಪ್ರಾಣವನ್ನು ಹೋಯಿತು. ನಿಮಗೆ ಗೊತ್ತಿರಬೇಕು ಇವೆಲ್ಲ ಕೂಡ. ಹಾಗಾಗಿ ಆ ಪ್ರಾಣ ತ್ಯಾಗ ಮಾಡಬೇಕಾದ ಸಣ್ಣದೊಂದು ಶಾಪ ನಮ್ಮನ್ನು ಎಲ್ಲಿಗೆ ತಂದು ಬಿಡ್ತು ಅಂತಕ್ಕಂಥದ್ದು. ಅದಕ್ಕಾಗಿ ನೀವು ಎಂದೋ ಯಾವತ್ತೋ ಎಲ್ಲಿಯೋ ಹೇಗೋ ಗೊತ್ತಿಲ್ಲ ಮಾಡಿದ್ದೀರೋ ಏನೋ, ಎಂತಹದ್ದು ಶಾಪ ಕೂಪಕ್ಕೆ ನಾವು ಒಳಗಾಗಿದ್ವಿ ಏನೋ, ಅಂತಹ ಶಾಪದಿಂದ ಹೊರಗೆ ಬರಬೇಕಾದ್ರೆ, ಅಂತಹ ಕೋಪದಿಂದ ಹೊರಗೆ ಬರಬೇಕಾದ್ರೆ ನಾವು ಮಾಡ್ಕೊಳ್ಬೇಕಾಗಿರ್ತಕ್ಕಂತಹದ್ದು, ಅಂತಹ ತಾಪತ್ರಗಳ ನಿವಾರಣೆ ಆಗಬೇಕು ಅಂತಂದರೆ ಇವತ್ತು ಮರೆಯದೆ ನವಧಾನ್ಯವನ್ನು ದಾನ ಮಾಡತಕ್ಕಂತಹದ್ದನ್ನು ಮಾಡಿಕೊಳ್ಳಿ. ಇವತ್ತು ಭೀಷ್ಮ ಪ್ರತಿಜ್ಞೆ ಮಾಡಿ, ನಾನು ಇನ್ಯಾರಿಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ನಾನು ವಂಚನೆ ಮಾಡೋದಿಲ್ಲ, ಕಪಟ ಮಾಡೋದಿಲ್ಲ, ಮೋಸ ಮಾಡೋದಂತಕ್ಕಂಥದ್ದು ಭೀಷ್ಮ ಪ್ರತಿಜ್ಞೆ ಮಾಡ್ತಕ್ಕ ದಿನವಾದ್ದರಿಂದ ಅಂತಹ ಪ್ರತಿಜ್ಞೆ ನಿಮ್ಮದಾಗಿದ್ದರೆ ತೋರಿಸಿ, ಮತ್ತು ನಿಮ್ಮ ಜಾತಕದಲ್ಲಿ ಕೆಟ್ಟದ್ದು ನಡೆದಿದ್ದು ತೋರಿಸಿ, ನಿಮಗೆ ನಿಮ್ಮ ವ್ಯವಹಾರ ವ್ಯಾಪಾರದಲ್ಲಿ ತೊಂದರೆ ಆಗಿದ್ದು, ಮೈನಸ್ ಆಗಿದ್ದು, ನೆಗೆಟಿವ್ ಆಗಿದ್ದು, ಅಂತಹ ಶುಭ ಫಲವನ್ನು ಇವತ್ತು ಪಡ್ಕೊಳ್ತೀರಿ ಏಕೈಕವಾಗಿರ್ತಕ್ಕಂತಹ ನವಧಾನ್ಯಗಳನ್ನು ದಾನ ಮಾಡೋದ್ರಿಂದ. ಶುಭಂಭೂಯಾತ್. ಒಳಿತಾಗಲಿ.